ಹಾಯ್ ಹಲೋ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ವಿಜಯ ಸೇತು ಸಂಸ್ಥಾಪಕರು ಮತ್ತು ನಿರ್ದೇಶಕರು ಶ್ರೀ ಅಜಯ್ ಗಿಡ್ಡಿ. ಇವತ್ತು ನಮ್ಮ ಗ್ರೂಪ್ ಸಿ ಸ್ಪೆಷಲ್ ಪುಸ್ತಕದಿಂದ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ, ಹೇಗೆ ಬಂದಿದ್ದಾವೆ ಅನ್ನೋದನ್ನು ಉದಾಹರಣೆ ಸಮೇತ ನಿಮ್ಮ ಮುಂದೆ ನಾವು ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟು ನಾವು ಎಕ್ಸಾಮ್ ಆದಮೇಲೆ ಹೇಳ್ತಾ ಇಲ್ಲ, ಅರ್ಥ ಮಾಡ್ತೀವಿ. ನಿಜ ಸರ್. ಅಂದರೆ ಎಕ್ಸಾಮ್ ಆದಮೇಲೆ ನನ್ನ ಪುಸ್ತಕದಿಂದ ಬಂತು, ನೋ ಎಕ್ಸಾಮ್ಗಿಂತ ಮುಂಚೆ ಹೇಳಿದ್ದೀವಿ. ಸೊ ವಿ ಬ್ರಾಟ್ ದಿ ಕಾನ್ಸೆಪ್ಟ್ HYT. ಅಂದರೆ ನಾವು ಎಕ್ಸಾಮ್ಗಿಂತ ಮುಂಚೆ ಹಿಂಟ್ ಕೊಟ್ಟಿದ್ದೀವಿ, ಇದು ಎಕ್ಸಾಮ್ಸ್ಗೆ ಬರುತ್ತೆ ಓದ್ಕೊಂತೀವಿ. ನಾವು 150 ಪೇಜಲ್ಲಿ HYT ಅಂತ ಮೆನ್ಷನ್ ಮಾಡಿಲ್ಲ. ಅರ್ಥ ಆಯ್ತಲ್ವಾ? ಯಾವುದು ಪರೀಕ್ಷೆಗೆ ಬರುತ್ತೆ ಆ ಥಿಂಗ್ಸ್ ಅನ್ನ ಮಾತ್ರ ಮಾರ್ಕ್ ಮಾಡಿದೀವಿ. ಅದರಿಂದನೇ ಕ್ವಶನ್ ಬಂದಿರೋದು. ನಮ್ಮ ಅಕ್ಯುರೇಸಿ ಲೆವೆಲ್, ನಮ್ಮ ಎಕ್ಸಾಮ್ ಅಪ್ರೋಚು, ನಮ್ಮ ಮೈಂಡ್ ಸೆಟ್ ಅನ್ನು ನೀವು ಅಳಿತಕ್ಕಂತಹ ಜವಾಬ್ದಾರಿ ನಿಮಗಿದೆ. ಏನಕ್ಕೆ ಅಂದ್ರೆ ಅಲ್ಟಿಮೇಟ್ ಜಡ್ಜಸ್ಸು ಸ್ಟೂಡೆಂಟ್ಸ್. ಯಾಕಂದ್ರೆ ಎಲ್ಲಾ ಪುಸ್ತಕ ಬರೆದವ್ರು ನನ್ನ ಪುಸ್ತಕದಿಂದ ಬಂತು ಸರಿ, ಓಕೆ, ಬಟ್ ಎಕ್ಸಾಮ್ ಇಂತ ಮುಂಚೆ ಕೇಳ್ಬೇಕು ನಮಗೆ. ಹೌದು ದಟ್ ವಿಲ್ ಮೇಕ್ ಡಿಫ್ರೆನ್ಸ್. ಈಗ ನಾನು 5,000 ಪೇಜಸ್ ಪುಸ್ತಕ ಕೊಟ್ಬಿಡ್ತೀನಿ, ಇದರಿಂದ ಎಲ್ಲ ಬರುತ್ತಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ನಾವು ಕೊಟ್ಟಿರ್ತಕ್ಕಂಥದ್ದು ಕೇವಲ 150 ಪೇಜು, ಅರ್ಥ ಮಾಡ್ಕೊಳ್ಳಿ, ಕೇವಲ 150. ಓಕೆ, ಅದರಲ್ಲೂ ಎಲ್ಲ ಪೇಜಸ್ ಅಲ್ಲಿ HYT ಅಂತ ಮೆನ್ಷನ್ ಮಾಡಿಲ್ಲ. ಯಾವುದು HYT ಅಂತ ಹೇಳಿದ್ರೆ ಅದು ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಓಕೆ, ಸೊ ಈಗ ನಾವೇನು ಮಾಡ್ತಾ ಇದೀವಪ್ಪ ಅಂತಂದ್ರೆ KA ನಾನ್ HK FDA ಕ್ವಶನ್ ಪೇಪರಿಂದ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್ ಇನ್ನೊಂದು ಹೇಳ್ಬೇಕಂತಂದ್ರೆ ನಾವು ಇದಕ್ಕೆ ಹೆಸರು ಏನು ಕೊಟ್ಟಿವಿ ಅಂದ್ರೆ ಡೈರೆಕ್ಟ್ ಹಿಟ್ ಕ್ವಶನ್ಸ್ ಅಂತ. ಡೈರೆಕ್ಟ್ ಹಿಟ್ ಅಂತಂದ್ರೆ ನೀವು ಇದನ್ನ ಓದ್ಬಿಡಿ ಹಿಂಗ್ ಬರುತ್ತೆ, ಇಂಡೈರೆಕ್ಟ್ ಆಗಲ್ಲ ಸರ್, ಡೈರೆಕ್ಟ್ ಶೋರ್ ಶಾರ್ಟ್ ಅದನ್ನೇ ಅದಕ್ಕೆ ನಾವು ಡೈರೆಕ್ಟ್ ಹಿಟ್ ಅಂತ ಏನ್ ಮಾಡಿದೀವಿ, ಒಂದಿಷ್ಟು ಪ್ರಶ್ನೆ ಕೊಟ್ಟಿವಿ ಸರ್. ಓವರ್ ಆಲ್ ನಮ್ಮ ಒಂದು ಬುಕ್ಕಿನಿಂದ 7 ಪ್ರಶ್ನೆಗಳು ಬಂದಿದೆ ಸರ್. 7 ಪ್ರಶ್ನೆಗಳು ಬಂದಿದೆ. ಇನ್ನು ಇಂಡೈರೆಕ್ಟ್ ಆಗಿ ಹೋದ್ರೆ ಬಹಳ ಇದಾವೆ. ನಾವು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಶಬ್ದ ಮೆನ್ಷನ್ ಮಾಡಿದ್ರೆ ನಾವು ವಿ ಡೋಂಟ್ ಬಿಲೀವ್ ಸಚ್ ಟೈಪ್ ಆಫ್ ಸ್ಟಡೀಸ್. ನಾವು ಆ ರೀತಿ ಕ್ಲೇಮ್ ಮಾಡೋದ್ರ ಮೂಲಕ ನಾವು ಓದುಗರಿಗೆ ಅನ್ಯಾಯ ಮಾಡಬೇಕು. ಯಾಕಂದ್ರೆ ನಾನು ಓದುಗನಾಗಿ ಬಂದಿದ್ದೆ, ಅರ್ಥ ಅಲ್ವಾ? ಸೊ ಎಲ್ಲ ನನ್ನ ಪುಸ್ತಕದಿಂದ ಬಂದಿದೆ, ಅದು ಹಾಗಕ್ಕೆ ಸಾಧ್ಯವಿಲ್ಲ. ಆದ್ಮೇಲೆ ನಿಮಗೆಲ್ಲ ಗೊತ್ತಿರಲಿ, ಈಗ HYT 7th ಬ್ಯಾಚ್ ನಡೀತಾ ಇದೆ. ಇದೇ ಮಾದರಿಯಲ್ಲಿ ಇದನ್ನು ಓದಬೇಕು, ಇದನ್ನು ಓದಬಾರ್ದು ಅಂತಕ್ಕಂತಹ ಕ್ಲಾಸ್ ಅನ್ನ ನನಗೆ HYT ಸ್ಟಾರ್ಟ್ ಮಾಡಿದ್ದೀನಿ. ಅದೇ ರೀತಿಯಲ್ಲಿ HYT ಮತ್ತು PYQ ಬೇಸ್ಡ್ ಅಲ್ಲಿ ನಮ್ದು ಟೆಸ್ಟ್ ಸೀರೀಸ್ ನಡೀತಾ ಇದೆ. ಓಕೆ, ಸಿಂಧೂರ ಟೆಸ್ಟ್ ಸೀರೀಸ್ ನಡೀತಾ ಇದೆ. ನಮ್ಮ ಟೆಸ್ಟ್ ಸೀರೀಸ್ ಅಲ್ಲಿ ವಿ ಸ್ಪೀಕ್ ಮೋರ್ ಆನ್ ಹೈ ಯೀಲ್ಡಿಂಗ್ ಟಾಪಿಕ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್. PYQ ಯಾವ ಥಿಂಗ್ ಬಂದಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತೀವಿ ಸರ್. ಹೌದು, ಸಿ ಅವರ್ ರಿಯಲ್ ಬಾಸ್ ಇಸ್ KPSC, KA, UPSC, ಅವೇ PYQs. ಸಿ ವಿ ಆರ್ ನಥಿಂಗ್. ಇವ್ರು ಅಜಯ್ ಏನು ಅಲ್ಲ, ನಾನು ಏನು ಅಲ್ಲ ಅಂತ ತಿಳ್ಕೊಳ್ಳಿ. ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಶಾಂತ ಮಾರ್ಗ ವಿಜಯ ಸೇತುದಲ್ಲ. ನೀವು KA ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕ್ರಿ, ಅವ್ರು ನಮ್ಮ ಬಾಸ್. ಓಕೆ, ಇದರಲ್ಲಿ ನಾವು ಯಾರು ಅಲ್ಲ, ನೀವು ಅವ್ರಿಗೆ ಪ್ರಿಪೇರ್ ಆಗಬೇಕು, ನಮಗಲ್ಲ. ಬಟ್ ಅವರ ಪ್ರತಿನಿಧಿಯಾಗಿ ನಿಮ್ಮ ಮುಂದೆ ಇದ್ದೀವಿ. ಬನ್ನಿ ಶುರು ಮಾಡೋಣ ಸರ್. ಮೊದಲ ಪ್ರಶ್ನೆ. ಎಸ್, ಇದು KA ಕೇಳಿದಂಥ ಪ್ರಶ್ನೆ ಸರ್. ಇದು ಏನಿದೆ ಅಂತಂದ್ರೆ ಸಮಿತಿಗಳು ಸರ್. ನಾವು ಯಾವಾಗಲೂ ಹೇಳ್ತೀವಿ ಪಂಚಾಯತ್ ರಾಜ್ ಸಮಿತಿಗಳೇನು, ಅವು ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ನಾವು ಇಲ್ಲಿ ನೋಡಿ ಸರ್ ಮೆನ್ಷನ್ ಮಾಡಿದ್ದೀವಿ. ಯಾವ್ದು ಸರ್? ಅಶೋಕ್ ಮೆಹ್ತಾ ಕಮಿಟಿ HYT ಅಂತ ಮೆನ್ಷನ್ ಮಾಡಿದ್ದೀವಿ. GVK ರಾವ್ ಕಮಿಟಿ HYT ಅಂತ ಹಾಂ ಸರ್ ಮೆನ್ಷನ್ ಮಾಡಿದ್ದೀವಿ. ನೋಡಿ ಸರ್ ಮೆನ್ಷನ್ ಮಾಡಿದ್ದೀವಿ. ಸೊ ಅಶೋಕ್ ಮೆಹ್ತಾ ಸರ್ ಇಲ್ಲಿ ನೋಡಿ, ಇದು HYT ಅಂತ ಮೆನ್ಷನ್ ಮಾಡಿದ್ದೀವಿ. ಅದೇ ಥರ ಸರ್ ಇಲ್ಲಿ ನೋಡಿ ನಮ್ಮದು 73ನೇ ತಿದ್ದುಪಡಿ ಕಾಯ್ದೆ, 73ನೇ ತಿದ್ದುಪಡಿ ಕಾಯ್ದೆ ಸರ್, ಒಂದು ನಿಮಿಷ. 1992 ಪರೀಕ್ಷೆಯಲ್ಲಿ ಈ ವಿಷಯದ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿವೆ, ಮುಂದೆ ಸಹ ಬರುತ್ತವೆ ಅಂತ ಹೇಳಿ ಅದೇ ಸೇಮ್ ಅವನೇನು ಕೇಳಿದಾನೆ, ಕ್ರೊನಾಲಜಿ ಕೇಳಿದಾನೆ ಸರ್, ಕಾಲಾನುಕ್ರಮ ಕೇಳಿದ. ಅಂದ್ರೆ ಈ ಟಾಪಿಕ್ ಮೇಲೆ ಪ್ರಶ್ನೆ ಬಂದಿದೆ ಅಂತ ನಾವು ವಿತ್ ಪ್ರೂಫ್ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ತೋರಿಸ್ತಾ ಇದ್ದೀವಿ ಸರ್. ನೋಡಿ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು HYT ಅಂತ ನೋಡಿ, ಇದು HYT. ಇದನ್ನ ನೀವು ನಮ್ಮ ಪುಸ್ತಕದಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಈ ರೀತಿ ಮೆನ್ಷನ್ ಮಾಡೋದು ಕೇವಲ ನಮ್ಮ ಪುಸ್ತಕದಲ್ಲಿ ಮಾತ್ರ ಕಂಡು ಬರುತ್ತೆ. ನೆಕ್ಸ್ಟ್ ಅಪ್ರೋಚ್ ಅಂತ ಕರಿತೀವಿ. ವಿ ಆರ್ ನಾಟ್ ಹಿಯರ್ ಓನ್ಲಿ ಟು ಗಿವ್ ಇನ್ಫಾರ್ಮೇಶನ್, ವಿ ಆರ್ ಹಿಯರ್ ಟು ಗಿವ್ ಅಪ್ರೋಚ್ ಆಲ್ಸೋ. ನೋಡಿ, ಪರೀಕ್ಷೆಯಲ್ಲಿ ಈ ವಿಷಯದ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿವೆ, ಮುಂದೆ ಸಹ ಬರುತ್ತವೆ. ಯಾವುದು? 73ನೇ ಸಾಂವಿಧಾನಿಕ ತಿದ್ದುಪಡಿ. 73ನೇ ಸಾಂವಿಧಾನಿಕ ತಿದ್ದುಪಡಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರೀ, ನೋಡಿ ಒಂದು ನಿಮಿಷ ಹೇಳ್ತೀನಿ ನಿಮಗೆ. ನೋಡಿ ಇಲ್ಲಿ ಪೇಸ ನೋಡ್ಕೊಳ್ಳಿ. ಫಸ್ಟ್ ಇಲ್ಲಿ ಬಂದಿದೆ ಪೇಸ, ಇಲ್ಲಿ ಬಂದಿದೆ. ಸಿ ಇದೆ, ಸಿ ಪಂಚಾಯತ್ಗಳ ಅನುಸೂಚಿತ ಪ್ರದೇಶಕ್ಕೆ ವಿಸ್ತರಿಸುವುದು ಉಪಬಂಧಗಳ ಕಾಯ್ದೆ. ನೋಡಪ್ಪ ರಾಜ, ಪೇಸ ಕಾಯ್ದೆ 1996.
ಏನು ಹೇಳಿದೀವಿ? ಪೇಸಾ ಕಾಯ್ದೆ 5ನೇ ಶೆಡ್ಯೂಲ್ ಗ್ರಾಮ ಪಂಚಾಯತ್ ಶೆಡ್ಯೂಲ್ ಪ್ರದೇಶ 5ನೇ ಶೆಡ್ಯೂಲ್ ಪ್ರದೇಶಗಳಲ್ಲಿ ಗ್ರಾಮ ಸಭೆಗೆ ವಿಶೇಷ ಪಾತ್ರವಿದೆ. ಇದು HYT ಅಲ್ಲಿ ಅವ್ರಿಗೆ ಕಾಣಲಿ. ಇದು ನಿಜ ಸರ್. ನೋಡಿ, ಇದು HYT, ಇದು HYT ವಿಷಯವಾಗಿದೆ. ಇದನ್ನು ಪರೀಕ್ಷಾ ದೃಷ್ಟಿಕೋನದಿಂದ ನೀವು ಓದಬೇಕು ಅಂತ ಕೊಟ್ಟಿದ್ದೀವಿ ಸರ್. ನೀವು ಇಡೀ ಇಂಡಿಯಾದಾಗ ಯಾವುದೇ ಪುಸ್ತಕ ತೆಗೆದುಕೊಂಡ್ಬನ್ನಿ, ದೇ ಗಿವ್ ಇನ್ಫಾರ್ಮೇಶನ್ ಓನ್ಲಿ ಅಬೌಟ್ ಪೇಸಾ. ಹೌದು. ಬಟ್ ದೇ ಡೋಂಟ್ ಟೆಲ್ ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್. ಹೌದು ಸರ್. ಬಟ್ ನಮ್ಮ ಪುಸ್ತಕ ನಮ್ಮ ಅನುಭವದಿಂದ ಬಂದಿರೋ ಕಾರಣದಿಂದ ಈ ಒಂದು ಅಂಶಗಳನ್ನು ಸೇರಿಸಲಾಗಿದೆ. ಪೇಸಾ ಇಲ್ಲಿಗೆ ಸ್ಟಾಪ್ ಆಗುತ್ತಾ? ಇಲ್ಲ ಸರ್. ಮತ್ತು ಅದು ಯಾವ್ಯಾವ ರಾಜ್ಯಗಳಲ್ಲಿದೆ ಅದು ಕೂಡ ನೆಕ್ಸ್ಟ್ ಕೇಳ್ಬೋದು ಪ್ರಶ್ನೆ. ಸೊ ಅದನ್ನು ಕೂಡ ಓದ್ಬೇಕು. ಅದನ್ನು ಕೂಡ ನಾವು ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀವಿ. ನೆಕ್ಸ್ಟು ನಾವು ಹೇಳಿದ್ದೀವಿ ಗ್ರಾಮ ಸಭೆಗೆ ವಿಶೇಷ ಪಾತ್ರವಿದೆ. ಸೊ ನೀವೇನು ಮಾಡಬೇಕು? ಇದರ ಪಾತ್ರವನ್ನು ಓದಬೇಕು ಸರ್. ಓದಬೇಕು ನೀವು ಎಕ್ಸಾಮ್ಸ್ಗೆ 100% ಬರುತ್ತೆ ಸರ್. ನಿಮ್ಮ ಮುಂದಿನ ತಲೆಮಾರು ಕೂಡ ಬರುತ್ತೆ. ನಮ್ಗೆ ಮಾತ್ರ ಅಲ್ಲ, ನಿಮ್ಗೆ ಮಾತ್ರ ಅಲ್ಲ, ಮುಂದಿನ ತಲೆಮಾರಿಗೂ ಬರುತ್ತೆ. ಇದು ಈ ಪುಸ್ತಕದ ಒಂದು ವೈಶಿಷ್ಟ್ಯತೆ. ಬಹುಶಃ ಈ ಮಾದರಿ ಅಪ್ರೋಚು ಎಲ್ಲೂ ಇಲ್ಲ ಸರ್. ಇಲ್ಲ, ಅದೇ ಹೇಳ್ತೀವಲ್ಲ ಸರ್, ಇದು ಕಮ್ಯುನಿಕೇಟ್ ಮಾಡುತ್ತೆ. ಕಮ್ಯುನಿಕೇಟ್. ಯಾ ನೆಕ್ಸ್ಟ್ ಹಾಂ ಸರ್, ಇದು ಭೂ ಸುಧಾರಣಾ ಕಾಯ್ದೆ. ಓಕೆ, ಭೂ ಸುಧಾರಣಾ ಕಾಯ್ದೆ 1961. ನಮಗೆ ಗೊತ್ತಿದೆ ಭೂ ಸುಧಾರಣಾ ಕಾಯ್ದೆ 1961 ಏನು ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅನ್ನೋದು ನಿಮ್ಗೆಲ್ಲರೂ ಗೊತ್ತಿದೆ. ನಾವು ಅದನ್ನು ಕೊಟ್ಟಿದ್ದೀವಿ. ಓಕೆ, ಸೊ ಅಲ್ಲೇನು ಕೇಳಿದಾನು 1941 ಭೂ ಸುಧಾರಣಾ ಕಾಯ್ದೆ ಸೆಕ್ಷನ್ 48. ಓಕೆ, 48 ಯಾವುದಕ್ಕೆ ಸಂಬಂಧಪಟ್ಟಿದೆ, ಅದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ ಸರ್ ಅವರು. ಇದನ್ನು ಯಾಕೆ ನಾನು ಡೈರೆಕ್ಟ್ ಹಿಟ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ನೋಡಿ ಸರ್, ನಮ್ಮ ಭೂ ನ್ಯಾಯಾಧೀಕರಣ ಅಥವಾ ಏನಂತ ಕರಿತೀವಿ ನಾವು ಅದಕ್ಕೆ, ಸೆಕ್ಷನ್ 48 ಏನು ಸರ್, ಭೂ ನ್ಯಾಯಮಂಡಳಿಗಳು ಅಥವಾ ಭೂ ನ್ಯಾಯಾಧೀಕರಣ ಅಂತ ನಾವು ಅದನ್ನ ಎರಡು ವರ್ಡ್ ಅಲ್ಲಿ ನಾವು ಕರಿತೀವಿ ಸರ್ ಅದನ್ನ. ಸೊ ಅದೇನು ಕೊಟ್ಟಿದ್ದಾರೆ, ನಾವು ಪ್ರತಿ ತಾಲೂಕಿನಲ್ಲಿ ಒಂದು ನ್ಯಾಯಾಧೀಕರಣ ಇರಬೇಕಂತ ಹೇಳ್ತಾರೆ ಸರ್. ಆ ನ್ಯಾಯಾಧೀಕರಣಕ್ಕೆ ಅಧ್ಯಕ್ಷರು ಯಾರಿರ್ಬೇಕಂತ ಹೇಳ್ತಾರೆ? ತಹಸೀಲ್ದಾರ್ ಇರ್ಬೇಕಂತ ಹೇಳ್ತಾರೆ. ಇಲ್ಲಿ ನೋಡಿ ಸರ್, ನಮ್ಮ 4ನೇ ಸ್ಟೇಟ್ಮೆಂಟ್ ಏನಿದೆ, ಸರ್ಕಾರದಿಂದ ನೇಮಿಸಲ್ಪಟ್ಟ ಉಪವಿಭಾಗಾಧಿಕಾರಿ ಅಂತ ಕೊಟ್ಟಿದ್ದಾರೆ ಸರ್. ಸೊ ನಾವು ಇಲ್ಲೇ ಈ ಒಂದು ವರ್ಡ್, ಈ ಒಂದು ಸ್ಟೇಟ್ಮೆಂಟ್ ಇಂದಾನೆ ಈ ಒಂದು ಹೇಳಿಕೆ ನಾವು ತಪ್ಪು ಅಂತ ಡೈರೆಕ್ಟ್ ಆಗಿ ನಾವು ಹಾಕಬಹುದು ಸರ್. ಸರ್, ಆಮೇಲೆ ಇನ್ನೊಂದು ಭೂ ಸುಧಾರಣಾ ಕಾಯ್ದೆ. ನೆಕ್ಸ್ಟ್ ಮುಂದೆ ಪ್ರಶ್ನೆ ಯಾವ ತರ ಬರಬಹುದು ಅಂತಂದ್ರೆ, ಭೂ ಸುಧಾರಣಾ ಕಾಯ್ದೆ 1961ರಲ್ಲಿ 4 ಸೆಕ್ಷನ್ ಇದಾವೆ ಸರ್. ABCD ಅಂತ 4 ಮಾಡಿದ್ದಾರೆ. ಮೊನ್ನೆ 1974ರಲ್ಲಿ ಕೇಳಿದ್ದ ಸರ್, ABDBDI ಅಂತ ಕೇಳಿದ್ನಲ್ವಾ. ಸೊ ಅಲ್ಲಿ ಯಾವ ತರ, ಇಲ್ಲಿ A ಅಂದ್ರೆ ಏನು, ಯಾವ್ದು ಆಧಾರದ ಮೇಲೆ, ಬೆಳೆ ಆಧಾರದ ಮೇಲೆ ಡಿವೈಡ್ ಮಾಡ್ತಾರೆ ಭೂಮಿನ, B ಯಾವ್ದಾರದ ಮೇಲೆ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಬರಬಹುದು ಸರ್. ಇವನ್ ನಮ್ಮ ಬುಕ್ಕಿನಲ್ಲೂ ಭೂ ಸುಧಾರಣಾ ಕಾಯ್ದೆ 1974, 61 ಮತ್ತು ಇತ್ತೀಚಿನ ತಿದ್ದುಪಡಿ ಏನಾಗಿದೆಯಲ್ಲ ಸರ್ 2023 ಕೂಡ ಕಾಲಮ್ ಮಾಡಿ ಏನೇನು ಡಿಫ್ರೆನ್ಸ್ ಇದೆ ಅನ್ನೋದು ಕೂಡ ನಾವು ಈಸಿಯಾಗಿ ಸ್ಟೂಡೆಂಟ್ಸ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ಕೂಡ ಏನು ಮಾಡಿದ್ವಿ ಸರ್, ಕೊಟ್ಟಿದ್ದೀವಿ ಸರ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಈಗ ನಾವು ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ದೇವರಾಜ ಅರಸು ಇಸ್ HYT, ಅದು ಕೂಡ ನಾವು ಬುಕ್ ಅಲ್ಲಿ ಇದೆ ಮೆನ್ಷನ್ ಮಾಡಿದ್ದೀವಿ. ದೇವರಾಜ ಅರಸು ಇಸ್ ಆಲ್ವೇಸ್ HYT. ಯಾರು ನಮ್ಮ ಬುಕ್ ತಗೊಂಡಿದ್ದಾರೆ ಸರ್ ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಗೊತ್ತಿದೆ. ನೀವು ಎಲ್ಲ ಮುಖ್ಯಮಂತ್ರಿಗಳನ್ನು ಹೋದ್ರೆ ನೀವು ಯಾವುದೇ ಕಾರಣಕ್ಕೆ ಎಕ್ಸಾಮ್ ಪಾಸ್ ಆಗಲ್ಲ ಸರ್. ದೇವರಾಜ ಅರಸು ಭೂ ಸುಧಾರಣೆಗಳು ಹಿಂದುಳಿದ ವರ್ಗಗಳ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡಿದಂತಹ ಕ್ರಮಗಳು ಎಕ್ಸಾಮ್ಸ್ ಬರುತ್ತೆ. ಸಮಿತಿಗಳು ಸರ್, ಬಿಡಿ ಜಂಟಿ ಸಮಿತಿ ಆಗಿರ್ಬೋದು, ಏನಿದಾವೆ ಅವೆಲ್ಲ HYTನೇ ಸರ್. ಮತ್ತೆ ಈಗ ನೋಡಿ ಅಜ್ಜ, ಏನಾಗುತ್ತೆ ಈಗೆಲ್ಲ ದೇವರಾಜ ಅರಸು ಬಗ್ಗೆ ಪ್ರಶ್ನೆ ಬಂತಂದ್ರೆ ಏನ್ ಮಾಡ್ತಾರೆ ಗೊತ್ತಾ ಜನ, ಈಗ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ದಾಖಲೆ ಮುರಿದಿದ್ದಾರೆ, ಅದಕ್ಕೆ ದೇವರಾಜ ಅರಸು ಬಗ್ಗೆ ಕೇಳಿದಾರೆ ಅಂತಾರೆ. ಅವೆಲ್ಲ ಬಕ್ವಾಸ ಇದೆಯಪ್ಪ. ಬಿಕಾಸ್ ದೇವರಾಜ ಅರಸು ಇಸ್ HYT. ದೇವರಾಜ ಅರಸು ಇಸ್ HYT, ನೋ ಮ್ಯಾಟರ್ ವೆದರ್ ಇಟ್ ಇಸ್ ಕರೆಂಟ್ ಅಫೇರ್ಸ್ ಆರ್ ನಾಟ್. ನಿಜ ಸರ್. ಓಕೆ, ಸಾರ್ವಕಾಲಿಕ ಅವರೆಲ್ಲ ನಿರಂತರವಾಗಿ ಸೂರ್ಯ ಚಂದ್ರರವರೆಗೂ ಎಕ್ಸಾಮ್ಸಿಗೆ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೋ ಈಗ ಎಕ್ಸಾಮಿನರ್ಗೆ ಪ್ರಜಾವಣೆ ಪೇಪರ್ ನೋಡಿ ಕ್ವಶನ್ ತೆಗೆದೆಂಬುದು ಮೂರ್ಖತನದ ಪರಮಾವಧಿ. ನಾನು ನೋಡಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದೊಂದನ್ನೇ ನೋಡಿ ಕ್ವಶನ್ ಪೇಪರ್ ತೆಗೆದೆಂಬುದು ಅದು ಜಸ್ಟ್ ನಮ್ಗೆ ಏನ್ ಸರ್ ಒಂದು ದಾರಿದೀಪ. ಎಲ್ಲ ಹೇಳ್ತೀವಲ್ಲ ಸರ್, ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ. ಈಗ ಟ್ರಿಬ್ಯುನಲ್ಸ್ ಬಂದಿದೆ. ಟ್ರಿಬ್ಯುನಲ್ಸ್ ಯಾಕೆ ಬಂದಿದೆ, ಕರೆಂಟ್ ಅಫೇರ್ಸ್ ಅಂತ ಎಷ್ಟು ಜನ ಕ್ಲೇಮ್ ಮಾಡ್ಕೋತೀವಿ. ಬಟ್ ಇಟ್ಸ್ ಅ ಸ್ಟ್ಯಾಟಿಕ್ ಟಾಪಿಕ್ ಅಪಿಯರ್ಡ್ ಇನ್ ದಿ ಕರೆಂಟ್ ಅಫೇರ್ಸ್. ಅಂದ್ರೆ ಕರೆಂಟ್ ಅಫೇರ್ಸ್ ನಮ್ಗೆ ಹೇಳ್ತಾ ಇದ್ದಾನೆ, ಇದು ಸ್ಟ್ಯಾಟಿಕ್ ಟಾಪಿಕ್ ಅಪ್ಪ, ನೀನು ಇದನ್ನ ಓದಬೇಕು ಅಂತ ಹೇಳ್ತಾ ಇದ್ದಾನೆ. ಬಟ್ ಎಲ್ಲರೂ ನಾವೇನು ಇದರಿಂದ ಹೋಗ್ತೀವಿ ಸರ್, ಕರೆಂಟ್ ಅಫೇರ್ಸ್ ಅನ್ನೋ ಒಂದು ಹುಚ್ಚುಕೋದ್ರಿಂದ ಹೋಗಿ ಸ್ವಲ್ಪ ಅಲ್ಲ. ಇದು ನಾನು ಅದನ್ನೇ ಕರೆಂಟ್ ಅಫೇರ್ಸ್ ಪ್ರತಿ ತಿಂಗಳು ಮಾಡ್ಬೇಕಾದ್ರೆ ಹೇಳ್ತೀನಿ. ವಿಶ್ವಕಪ್ ಇದೆಯಲ್ಲ, ವರ್ಲ್ಡ್ ಕಪ್ ಆಲ್ವೇಸ್ HYT ಸರ್. ಅದರಲ್ಲಿ ಗೆದ್ದಿದ್ದಾರೆ ಅಂದ್ರೆ ಇನ್ನೂ HYT. ಇಂಡಿಯಾದವ್ರು ಗೆದ್ದರೆ ಇನ್ನೂ HYT. ಸೊ ವರ್ಲ್ಡ್ ಕಪ್, ಚೆಸ್ ವರ್ಲ್ಡ್ ಕಪ್, ಫುಟ್ಬಾಲ್, ಒಲಿಂಪಿಕ್ಸ್, ವಿಶ್ವಕಪ್ ಇವು ಎಕ್ಸಾಮ್ಸಿಗೆ ಬರ್ತವೆ. ನೀವು ಯಾವ್ದು ಚೆನ್ನೈ ಓಪನ್ನು, ಬೆಂಗಳೂರು ಓಪನ್ನು, ರಾಮನಗರ ಓಪನ್ ಟೆನಿಸ್ಗಳು ನವಪ್ರಣಿಗೂ ಬರಲ್ಲ. ಓಕೆನಾ? ವಿ ಹ್ಯಾವ್ ಟೋಲ್ಡ್ ಎನ್ ನಂಬರ್ ಆಫ್ ಟೈಮ್ಸ್, ರಾಮಣ್ಣ ಭೀಮಣ್ಣ ಕೊಟ್ಟ ಪ್ರಶಸ್ತಿಗಳು ಎಕ್ಸಾಮ್ಸ್ಗೆ ಬರಲ್ಲ. ಯಾ ಫೈನ್. ಮುಂದಿನ ಕ್ವಶನ್ ನೋಡೋಣ.
ಸರ್ ಇದು ಇಲ್ಲಿ 2 ಕ್ವಶನ್ ನಾವು ಒಂದು ಇನ್ಫಾರ್ಮೇಶನ್ ಮೇಲೆ 2 ಕ್ವಶನ್ ಏನಾಗಿದೆ ನಮ್ದು ಇಲ್ಲಿ ಕವರ್ ಆಗಿದೆ ಸರ್. ನೋಡಿ ಸರ್, ಹೇಳಿ ಸರ್. ಕರ್ನಾಟಕದಲ್ಲಿ ಮೊದಲ ಸಹಕಾರ ಸಂಘ ಆರಂಭವಾದ ಸ್ಥಳ ಕಣಗಿನ ಹಾರ. ಇದು ಪಿತಾಮಹ ಸಿದ್ದನಗೌಡ, ಸಣ್ಣ ರಾಮನಗೌಡ ಪಟೇಲ್. ವೆರಿ ಸಿಂಪಲ್. ಎರಡು ಒಂದು ಜಸ್ಟ್ ಈ 3 ಒಂದು ಪ್ಯಾರಾಗ್ರಾಫ್ ಅಲ್ಲಿ ನಾವೇನ್ ಮಾಡಿದೀವಿ ಅದನ್ನ ಕವರ್ ಮಾಡಿದೀವಿ ಸರ್. ಸೊ ಇದು ಮುಂದುವರೆದು ಇನ್ನೊಂದು ಬರುತ್ತೆ. ಕರ್ನಾಟಕದಲ್ಲಿ ಒಂದೇ ಒಂದು ಪಂಚಾಯತ್ ರಾಜ್ ಯೂನಿವರ್ಸಿಟಿ ಇದೆ, ಅದು ಕೂಡ ಇಲ್ಲಿದೆ, ಗದಗ್ನಲ್ಲಿದೆ. ಅದು ಮುಂದೆ ಬರ್ಬೋದು ಸರ್. ಅದು ಕೂಡ ನಮ್ಮ ಬುಕ್ ಅಲ್ಲಿ ನಾವೇನ್ ಮಾಡಿದೀವಿ ಕವರ್ ಮಾಡಿದೀವಿ ಸರ್. ಅದನ್ನು ಮತ್ತೆ ಬಹಳಷ್ಟು ಬೇರೆ ಜನ ನನಗೆ ಸ್ಟೂಡೆಂಟ್ಸ್ ಫೋನ್ ಮಾಡಿದೆ, ಸರ್ ಎಷ್ಟು ಕಡಿಮೆ ಕೊಟ್ಟಿದ್ರ, ಇನ್ನೊಂದು ಸಹಕಾರ ಸಂಘದ ಚುನಾವಣೆ ಬಗ್ಗೆ ಮೆನ್ಷನ್ ಮಾಡಿ, ಅದು ಮೆನ್ಷನ್ ನಾಟ್ ನೆಸೆಸರಿ. ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಇದ್ರ ಬಗ್ಗೆನೇ ನಾನು 500 ಪೇಜ್ ಪುಸ್ತಕವನ್ನು ರೆಡಿ ಮಾಡ್ಕೊಡ್ತೀನಿ ನಿಮಗೆ. ಓಕೆ, ಇಸ್ ಇಟ್ ಪಾಸಿಬಲ್ ಟು ರೀಡ್? ನೋಡಿ, ನಿಮ್ಮನ್ನ ಟಾರ್ಗೆಟ್ ಮಾಡಿದಾನಂತಂದ್ರೆ ಅವ್ನು ಹೆಂಗಾದ್ರೂ ಕ್ವಶನ್ ತೆಗಿತಾನೆ ಸರ್. ಕಷ್ಟ ಅಂದ್ರೆ ಎಲ್ರಿಗೂ ಕಷ್ಟ. ಸೊ ಹೀಗಾಗಿ ನಾನು ಒಂದು ಕ್ವಶನ್ ಸಲುವಾಗಿ ಇಡೀ ಎಲ್ಲವನ್ನು ನಾನು ಓದ್ತೀನಿ ಅಂತಂದ್ರೆ, ಈಗ ಯಾವ್ದೋ ನಾನು ಓದ್ತಾ ಇದ್ದೆ ಸರ್, ಒಂದು ಹಿಸ್ಟ್ರಿ ಕ್ವಶನ್ ಬಂದಿರುತ್ತೆ, ಯಾವುದೋ ಒಂದು ಎಕ್ಸ್ ಆಥರ್ ಸರ್, ಆ ಎಕ್ಸ್ ಆಥರ್ ಒಂದು ಕ್ವಶನ್ ಬಂದಿರುತ್ತೆ. ಎಲ್ಲರೂ ಏನ್ ಮಾಡ್ಬಿಡ್ತಾರೆ, ಆ ಒಂದು ಕ್ವಶನ್ ಸಲುವಾಗಿ ಆ ಒಂದು 500 ಪುಟದ ಪುಸ್ತಕವನ್ನು ಓದಕ್ಕೆ ಅದ್ರ ಹಿಂದೆ ಬಿಡುವಂತ ಇದು ಸಂಭವ ಜಾಸ್ತಿ ಆಗ್ತಾ ಇದೆ. ತುಂಬಾ ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವೇನ್ ಮಾಡಿದೀವಿ, ಕಡಿಮೆ ಪುಟ, ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್. ಓಕೆ, ನೀವು ಎಲ್ಲಾದ್ರೂ 150 ಪೇಜ್ಗಿಂತ ಕಡಿಮೆ ಯಾರಾದ್ರೂ ಬುಕ್ ಬರೆದಿದ್ರೆ ಕಾಮೆಂಟ್ ಸೆಕ್ಷನ್ ಸ್ವಲ್ಪ ಮೆನ್ಷನ್ ಮಾಡಿ. ಆ ಪುಸ್ತಕ ನಾವು ನೋಡ್ತೀವಿ. 8 ವಿಷಯ ಸರ್, 8 ವಿಷಯಗಳನ್ನು ಇದ್ದಂತ 150 ಪೇಜ್ಗಳ ಪುಸ್ತಕ. ಓಕೆ ಸರ್. ಸರ್ ಇದು ಡೈರೆಕ್ಟ್ ಹಿಟ್ಟೆ ನಮ್ದು ಇದರಲ್ಲೇ ಕೊಟ್ಟಿದ್ದೀವಿ. ಇದು ಇವನ್ GK. ಬಟ್ ನಾವು ಮುಂಚೆನೇ ಏನು ಮಾಡಿದ್ವಿ ಸರ್, ಹೇಳಿದ್ವಲ್ಲ ನಮ್ದು ಹೈ ರೀಡಿಂಗ್ ಟಾಪಿಕ್ ನಾವು ಪ್ರೆಡಿಕ್ಟ್ ಮಾಡ್ತೀವಿ. ಸೊ ಪ್ರೆಡಿಕ್ಟ್ ಮಾಡಿದ್ರ ಮುಖಾಂತರ ನಾವು ಏನು PYQ ಥೀಮ್ ಅಂತ ನಾವು ಎಲ್ಲೆಲ್ಲಿ ಬುಕ್ಕಲ್ಲೂ ಕೂಡ ಎಲ್ಲೆಲ್ಲಿ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಆಗುತ್ತೆ ಸರ್, ಎಸ್ಪೆಷಲಿ ಸ್ಕೀಮ್ಸ್ ಆಗಿರ್ಬೋದು, ಥಿಂಕರ್ಸ್ ಆಗಿರ್ಬೋದು, ಪಪ್ಯಾಡೋ ಅಥವಾ ಸೋಷಿಯಾಲಜಿ ಥಿಂಕರ್ಸ್ ಕೂಡ ನಾವು ಸಿಕ್ಕಂಗೆ ಕೊಟ್ಟಿಲ್ಲ, ಇರೋ ಬರೋರೆಲ್ಲ. ಅದನ್ನು ನಾವೇನು ಮಾಡಿದ್ವಿ ಸರ್, PYQ ಥೀಮ್ ಅನ್ನೋ ಒಂದು ವಿಚಾರದ ಮೇಲೆ ಕೊಟ್ಟಿದ್ದೀವಿ. FRBM ಆಕ್ಟು PYQ ಥೀಮ್ ಸರ್, PC ಇಂದ ಹಿಡಿದು DC ಎಕ್ಸಾಮ್ ವರೆಗೂ FRBM ಆಕ್ಟ್ ಎಲ್ಲ ಪರೀಕ್ಷೆಗಳಲ್ಲಿ ಏನಾಗುತ್ತೆ ಸರ್, ಬಂದೇ ಬರುತ್ತೆ ಅಲ್ವಾ. ಸೊ ಹೀಗಾಗಿ FRBM ಆಕ್ಟ್ ಡೈರೆಕ್ಟ್ ಹಿಟ್ ಸರ್, 200% ಡೈರೆಕ್ಟ್ ಹಿಟ್. ಇದು ಪ್ರಶ್ನೆ. ಇದು ನೋಡಿ ಕಾರ್ಯರೂಪಕ್ಕೆ ಬಂದಿದ್ದು 2003 ರಚನೆ ಆಗುತ್ತೆ. ನೋಡಿ ಇಲ್ಲಿ ನಾವು ಇದು 2002. ಓಕೆ, ನಮ್ಮ ಕರ್ನಾಟಕದ್ದು KFRA ಅಂತ ಹೇಳಿ ಸರ್, ಕರ್ನಾಟಕ ಫೈನಾನ್ಷಿಯಲ್ ಅಥಾರಿಟಿ ಸರ್, ಅದು ಬಂದಿದೆಯಲ್ಲ ಆಕ್ಟ್, ರೆಗ್ಯುಲೇಷನ್ ಆಕ್ಟ್. ನೋಡಿ, ನೀವು ಬಜೆಟ್ ಓದ್ತಾ ಇರ್ತೀರಿ, FRBM ಕಾಯ್ದೆ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ, ಇವತ್ತಿನವ್ರಿಗೆ ಗೊತ್ತಿಲ್ಲ ಅಂದ್ರೆ ನೀವು ಸರಿಯಾಗಿ ಪ್ರಿಪೇರ್ ಆಗ್ತಿಲ್ಲ, ನಾನು ಬರೆದಿಟ್ಕೊಂಡ್ಬಿಡಿ. ನಿಜ ಸರ್, ನಿಜ. ಅದು ಬೇಸಿಕ್ ಸರ್, ಅದು ಬೇಸಿಕ್. ನೆಕ್ಸ್ಟ್ ಅಜಯ್, ಈಗ ತುಂಬ ಸ್ಕೀಮ್ಸ್ ಬರುತ್ತೆ. ಹೌದು. ಓಕೆ, ಇದಕ್ಕೆ ಸಂಬಂಧಪಟ್ಟಾಗಿ FRBM ಸಂಬಂಧಪಟ್ಟಾಗಿ MK ಸಿಂಗ್ ಸಮಿತಿ ಅಂತ ಬರುತ್ತೆ. ಇದೆ ಸರ್, ಅದು ನೋಟ್ ಡೌನ್ ಮಾಡ್ಕೊಳ್ಳಿ. ಅದು HYT. ಯಾಕೆ ಅದು HYT ಅಂತಂದ್ರೆ FRBM ಕಾಯ್ದೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಿತಿಗಳು HYT. ಓಕೆನಾ? ಸೊ ವಿ ಹ್ಯಾವ್ ಮೆನ್ಷನ್ ಇಟ್ ಈಸ್ ಎ PYQ ಥೀಮ್. ನೋಡಿಯಪ್ಪ, ವಿ ಹ್ಯಾವ್ ಟೋಲ್ಡ್ ಯು ಮೆನಿ ಟೈಮ್ಸ್. ಇಲ್ಲಿ ನಮ್ಮ ಬಾಸ್ ಯಾರಾದ್ರೂ ಇದ್ರೆ ಇನ್ಸ್ಟಿಟ್ಯೂಷನ್ಸ್ ಲೈಕ್ UPSC, ಅವರೇ ನಮ್ಮ ಗುರುಗಳು ಅವ್ರು ಏನು ಕೊಡ್ತಾರೆ ಅದು ನಾವು ಪ್ರಸಾದವಯ್ಯ ಅಂತ ಸ್ವೀಕರಿಸ್ತೀವಿ. ಆ ಬೇಸ್ ಮೇಲೆ ನಾವು ಈ ಬುಕ್ ಅನ್ನು ತಯಾರು ಮಾಡಿದ್ದು. ಆಲ್ಮೋಸ್ಟ್ ಅದೇ ಬೇಸ್ ಮೇಲೆ. ಇಟ್ಸ್ ನಾಟ್ ಅಕಾಡೆಮಿಕ್ ಅಪ್ರೋಚ್. ನೋಡಿ, ನಮ್ದು ಯಾವುದೇ ಮೆಟೀರಿಯಲ್ ಬಂದ್ರು ಇಟ್ ಈಸ್ ಪ್ಯೂರ್ಲಿ ಎಕ್ಸಾಮ್ ಓರಿಯೆಂಟೆಡ್. ಅದು ಬಿಟ್ಟರೆ ಬೇರೆ ನಾವು ಇವನ್ ನಮ್ಮ ಕ್ಲಾಸಸ್ ಆದರೂ ಸಹಿತ ಸರ್, HYT ಕ್ಲಾಸ್ ಆಗಿರ್ಬೋದು, KA ಸ್ಪೆಷಲ್ ಕೋರ್ಸ್ ಆಗಿರ್ಬೋದು, ಏನೇ ಕ್ಲಾಸ್ ಮಾಡಿದ್ರು ಎಲ್ಲ ಎಕ್ಸಾಮ್ ಓರಿಯೆಂಟೆಡ್. ಲೈಕ್ KA ಕರೆಂಟ್ ಅಫೇರ್ಸ್ ನಾವು ಸ್ಪೆಷಲ್ ಕೋರ್ಸ್ ಮಾಡಿದೀವಿ. 1 ಇಯರ್ ಕರೆಂಟ್ ಅಫೇರ್ಸ್ 24 hours. ಯಾಕಂದ್ರೆ ಬೇಕಿರೋದು ಅಷ್ಟೇ ರೀ. ನೀವು 6ಕ್ಕೆ 4 ಅವರ್ ಕರೆಂಟ್ ಅಫೇರ್ಸ್ ಕೊಡ್ತೀರ ಅಂತಂದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಕ್ಲಿಯರ್ ದಿಸ್ ಎಕ್ಸಾಮ್. ಏನ್ರಿ, ಪೇಪರ್ ಓದ್ತಾವ್ರೆ, ಮ್ಯಾಗ್ಝಿನ್ ಓದ್ತಾವ್ರೆ, ಯೂಟ್ಯೂಬ್ ವಿಡಿಯೋಸ್ ನೋಡ್ತಾರೆ. ನಾವು ಎಷ್ಟು ಕರೆಂಟ್ ಪೇಪರ್ ಒಂದಲ್ಲ ಸರ್, ಪ್ರಜಾವಾಣಿ, ವಿಜಯವಾಣಿ, ಹಿರಿಯನ್ ಬರ್ತಾ 3-4 ಪೇಪರ್ನು ಓದಿ ಓಕೆ. ಯಾಕೆ ಅಂತಂದ್ರೆ ಯು ಆರ್ ವೇಸ್ಟಿಂಗ್ ಟೈಮ್. ದಟ್ಸ್ ಆಲ್. ಅಂದ್ರೆ ನಿಮಗೆ ಆತ್ಮಸಾಕ್ಷಿಗೆ ಅನಿಸ್ತಾ ಇರುತ್ತೆ ನಾನು ಓದ್ತಾ ಇದ್ದೇನೆ ಅಂತೇಳಿ, ಬಟ್ ಅದು ಸುಳ್ಳು ಆತ್ಮಸಾಕ್ಷಿ. ನಿಜ ಸರ್. ಬನ್ನಿ PYQ ಥೀಮ್ಸ್, FRBM ಆಕ್ಟ್ ಓದ್ಕೊಳ್ಳಿ. NK ಸಿಂಗ್ ಕಮಿಟಿ ಸರ್, NK ಸಿಂಗ್ ಕಮಿಟಿ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಯು ಆರ್ ನಾಟ್ ಇನ್ ಅ ರೈಟ್ ಡೈರೆಕ್ಷನ್. ದಟ್ಸ್ ಆಲ್, ವೆರಿ ಸಿಂಪಲ್. ನಿಜ ಸರ್. ನೆಕ್ಸ್ಟು FRBM ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ KS ಮೇನ್ಸ್ ಮತ್ತು IAS ಮೇನ್ಸ್ಗೆ ಬರುತ್ತೆ. ಹೌದು ಸರ್, ಹೌದಲ್ವಾ? ಹೌದು ಸರ್. ಯಾಕಂದ್ರೆ ಅದು ಎಲ್ಲರೂ ಪ್ರಿಲಿಮ್ಸು, ಮೇನ್ಸು ಎಲ್ಲ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಸರ್. ನೋಡಿ, ಒಂದು ಅರ್ಥ ಮಾಡ್ಕೊಬೇಡಿ, ನಾವು ಹೇಳಿದ್ದು ಎಕ್ಸಾಮ್ಸ್ಗೆ ಬರ್ತಾ ಇಲ್ಲ. ಎಕ್ಸಾಮ್ಗೆ ಇರೋದು ನಾವು ಹೇಳ್ತಾ ಇದ್ದೀವಿ. ಥಿಂಕ್ ಮಾಡ್ಕೊಳ್ಳಿ, ವಿ ಆರ್ ನಾಟ್ ಎ ಬ್ರಹ್ಮ. ನಾವು ಬ್ರಹ್ಮ. ಪ್ರಿವಿಯಸ್ ಇಯರ್ ಕ್ವಶನ್ ಥೀಮ್ ಮೇಲೆ ನಾವು ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಬರ್ತಾ ಇದೆ. ದಟ್ಸ್ ಆಲ್. ಓಕೆ, ಯಾ. ನೆಕ್ಸ್ಟು, ಈ ಕೆಳಗಿನ ಕರ್ನಾಟಕದಲ್ಲಿನ ಸಂರಕ್ಷಣಾ ಪ್ರದೇಶಗಳನ್ನು ಪರಿಗಣಿಸಿ. ಏರಿಯಾ ಸರ್, ಬಂಡೀಪುರ,
ಬಂಡೀಪುರ, ಅಂಶಿ, ಭದ್ರಾ, ಬನ್ನೇರುಘಟ್ಟ, ಕಾಳಿ, ನಾಗರಹೊಳೆ, ಇದರಲ್ಲಿ ಯಾವುದು ಹುಲಿ ಸಂರಕ್ಷಣಾ ವಲಯಗಳಂತ ಕೇಳಿದ್ದಾರೆ ಸರ್. ಟೈಗರ್ ರಿಸರ್ವ್ಸ್ ಅಂತ ಕೇಳಿದ್ದಾರೆ ಸರ್. ಬೇಸಿಕ್ ಸೆನ್ಸರ್ ನಮ್ಮ ಕರ್ನಾಟಕದಲ್ಲಿ ಓದ್ತಾ ಇದೀವಿ ಅಂತಂದ್ರೆ ಇಷ್ಟು ವರ್ಷ ಓದಿರ್ತಾರೆ ಅಥವಾ ಒಂದು ವರ್ಷ ಓದಿದ್ರು ಕೂಡ ಬನ್ನೇರುಘಟ್ಟ ಟೈಗರ್ ರಿಸರ್ವ್ ಅಲ್ಲ, ಬನ್ನೇರುಘಟ್ಟ ಏನ್ ಸರ್ ಅದೊಂದು ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನ. ಇದೊಂದು ತೆಗೆದ್ರು ಏನಾಗುತ್ತೆ ಸರ್ ನಮ್ಮ ಆನ್ಸರ್ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲೇ ಕೊಟ್ಟಿದ್ದೀವಿ ಸರ್. ನಮ್ಮ ಇದರಲ್ಲೂ ಕೂಡ ಬನ್ನೇರುಘಟ್ಟ ಅನ್ನೋದೇನು ಅದೊಂದು ರಾಷ್ಟ್ರೀಯ ಉದ್ಯಾನವನ ಸರ್, ಅಲ್ಲೂ ಕೊಟ್ಟಿದ್ದೀವಿ. ಸೊ ಹೇಳಿದಾನ ಸರ್ ಈ ಬುಕ್ಕಿನ ವಿಶೇಷತೆ ಏನಂತಂದ್ರೆ ಅಲ್ಲಲ್ಲಿ ನಿಮಗೆ ನಾವೇನ್ ಮಾಡಿದೀವಿ ಅಪ್ರೋಚ್ ಅನ್ನ ಈ ರೀತಿಯಾಗಿ ಅಪ್ರೋಚ್ ಅನ್ನ ಕೊಟ್ಟಿದೀವಿ. ಶಾಂತಮಾಗ ಸಲಹೆಗಳು ಹೇಳಿ ಸರ್ ಇದ್ರ ಬಗ್ಗೆ. ನೋಡಿ, ಈಗ ಐ ಹ್ಯಾವ್ ಆಲ್ವೇಸ್ ಟೋಲ್ಡ್ ಯು ಟೈಗರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್, ಕಮ್ಯುನಿಟಿ ರಿಸರ್ವ್ಸ್. ಲಾಸ್ಟ್ ಟೈಮ್ ಕೊಕ್ಕರಬೆಳೂರು ಬಂದಿತ್ತು ಸರ್. ಓಕೆ, ಅದು ನಮ್ಮ ಬುಕ್ಕಿಂದಾನೇ ಬುಕ್ಕಿಲ್ ಬಂದಿದೆ. ಇವು ಆಲ್ವೇಸ್ ಎಚ್.ವಿ.ಟಿ. ಒಂದು ನೋಡಪ್ಪ ರಾಜವಲ್ಲಿ, ಇದು ಯಾವ ಪುಸ್ತಕದಲ್ಲೂ ಸಿಗಲ್ಲ ಕರ್ನಾಟಕದಲ್ಲ, ಇಂಡಿಯಾದಲ್ಲಿ. ಅಪ್ರೋಚ್ ಏನ್ ಮಾಡಿ, ಶಾಂತ ಮಾರ್ಗ ಸಲಹೆಗಳು. ಈ ಸಲಹೆಗಳನ್ನು ಅಲ್ಲಲ್ಲಿ ಕೊಟ್ಕೊಂತ ಹೋಗಿದ್ದೀವಿ. ಏನಕ್ಕೆ ಅಂದ್ರೆ ಓದಿ ಫ್ರಸ್ಟ್ರೇಷನ್ ಆಗುತ್ತೆ ರೀ. 100% ಹೇಳ್ತೀನಿ, 1 hour ಹೋದ್ಮೇಲೆ ಮೈಂಡ್ ಡ್ರೈ ಆಗುತ್ತೆ. ಹೌದು ಸರ್, ಹೌದು. 3 hour ಹೋದ್ಮೇಲೆ ಅಂತ ನೋ ಡೌಟ್ ಇನ್ ದಟ್. ನೀವು ನಿಜ ಸರ್. ಈಗ ನೋಡಿ ಏನ್ ಹೇಳ್ತೀನಿ ಅಂದ್ರೆ 2 hour ಓದ್ತಾರಲ್ಲ, ಅದಾದ್ಮೇಲೆ ಏನಾಗುತ್ತೆ, ನಾನು ಸ್ಟೂಡೆಂಟ್ ಆಗಿ ನಾನು ಅನುಭವಿಸಿದ್ದೀನಿ. ಯಾಕಂದ್ರೆ ನನಗೆ ಮಾತ್ರ ಆಗಲ್ಲ, ಬೇರೆಯವ್ರಿಗೆ ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಆಗಿರೋದು ಹೇಳ್ತೀನಿ, ಅದು ಎಲ್ರಿಗೂ ಆಗುತ್ತೆ ಅಂತ ನನಗೆ. ಇನ್ನು 1 hour ಆಗ್ಬೇಕಲ್ಲ, ಟೈಮ್ ನೋಡ್ಕೊಂತ ಪೇಪರ್ ಮುಗಿಸೋದು ಅಂದ್ರೆ ಪೋರ್ಷನ್ ಕಂಪ್ಲೀಟ್ ಮಾಡೋದು ಅವರ ಉದ್ದೇಶ. ಡ್ರೈ ಅನ್ಸುತ್ತೆ ಅಂತ ಡ್ರೈ ಮೂಮೆಂಟ್ ನಾವು ಹೊಡೆದಾಕ್ಬೇಕು ಅಂದ್ರೆ ಇಟ್ ಶುಡ್ ಬಿ ಕಮ್ಯುನಿಕೇಶನ್. ಈಗ ಭಾಷಣದ ನಿದ್ದೆ ಬರುತ್ತೆ, ಸಂಭಾಷಣೆ ಇರಬೇಕು. ದಿಸ್ ಬುಕ್ ವಿಲ್ ಕಮ್ಯುನಿಕೇಟ್ ವಿತ್ ದಿ ಸ್ಟೂಡೆಂಟ್ಸ್. ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಹರಿಯುವ ನದಿಗಳು ಮತ್ತು ಅಲ್ಲಿ ವಾಸಿಸುವ ಬುಡಕಟ್ಟು ಸಮುದಾಯಗಳ ಮೇಲೆ ವಿಶೇಷ ಗಮನ ಹರಿಸಿ. ಎಲ್ಲ ಪರೀಕ್ಷೆಗಳಲ್ಲಿ ಇವು ಬಹಳ ಪ್ರಮುಖ ವಿಷಯಗಳು. IAS ಕೇಳೋದು ಇಷ್ಟೇ ಸ್ಟ್ಯಾಂಡರ್ಡ್, KSC ಕೇಳೋದು ಇಷ್ಟೇ ಸ್ಟ್ಯಾಂಡರ್ಡ್. ನೀವು ಈ ಲೆವೆಲ್ಗೆ ಓದ್ಕೊಂಡ್ಬಿಟ್ರೆ, ಈಗ ಫಾರ್ ಎಕ್ಸಾಂಪಲ್ ಮೋಯರ್ ನದಿ ಯಾವ ಉದ್ಯಾನದ ಮೂಲಕ ಹರಿಯುತ್ತೆ, ಬ್ರಹ್ಮಪುತ್ರ ಯಾವ ಉದ್ಯಾನದ ಮೂಲಕ ಹರಿಯುತ್ತೆ. ಓಕೆ, ತದನಂತರದಲ್ಲಿ ಬುಡಕಟ್ಟುಗಳು. ಈಗ ಫಾರ್ ಎಕ್ಸಾಂಪಲ್ ಸೋಲಿಗ ಬುಡಕಟ್ಟು ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತಾರೆ. ಬಿಳಿಗಿರಿ ರಂಗನ. ಅದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಅದನ್ನು ಕೊಟ್ಟಿದ್ದೀವಿ ಸರ್. ನಮ್ಮ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ ನಲ್ಲಿ ಸೋಲಿಗ ಬುಡಕಟ್ಟರ ಬಗ್ಗೆ ವಿಶೇಷವಾಗಿ ಉಲ್ಲೇಖಿಸಿದ್ರು. ಹೀಗಾಗಿ ಸೋಲಿಗ ಬುಡಕಟ್ಟರು ಏನಾಗ್ತಾರೆ ನಮಗೆ ಹೈ ಯೀಲ್ಡಿಂಗ್ ಟಾಪಿಕ್. ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ವಿ, PVTG ಪರ್ಟಿಕ್ಯುಲರ್ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿರಿ. UPSC, KPSC ಎಲ್ಲ ಪರೀಕ್ಷೆಗಳಲ್ಲಿ ನಿಯಮಿತವಾಗಿ ಕೇಳಲಾಗುತ್ತದೆ. ನೋಡಿ ಇಲ್ಲಿ ಕೇಳಿಲ್ಲ ಅಂದ್ರೆ ನೀವು ಅದನ್ನ ಇಗ್ನೋರ್ ಮಾಡಂಗಿಲ್ಲ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಟ್ ಅಪಿಯರ್. ದೇವರ ಕಮಿಟಿ ಅಂತ ಬರುತ್ತೆ. ಕರ್ನಾಟಕದಲ್ಲಿ ಎಷ್ಟು PVTGಗಳು ಇದಾವೆ, ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಹೈಯೆಸ್ಟ್ PVTGಗಳು ಇದಾವೆ. ನೆಕ್ಸ್ಟ್ ಈ ಜನ ನಮ್ದು ಏನ್ ಮಾಡ್ತಾರೆ, ಕರೆಂಟ್ ಅಫೇರ್ಸ್ ಅಂತಲ್ಲ. ನೋಡಿ ಕರೆಂಟ್ ಅಫೇರ್ಸ್ ಹೆಂಗ್ ಓದಬೇಕು. ಇಫ್ ಎನಿ ನ್ಯೂ ಟ್ರೈಬಲ್ ಗ್ರೂಪ್ ಆಡೆಡ್ ಇನ್ ಟು ದಿ PVTG, then that is important for your examination. ಸರ್, you should read from basic and current affairs. ಹೌದು ಸರ್. ಎಲ್ಲರೂ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಈ ಟ್ರೈಬ್ ಅನ್ನು ಆಡ್ ಮಾಡಿರ್ತಾರೆ, ಆ ಟ್ರೈಬ್ ನ ತಿಳ್ಕೊತಾರೆ, ಎಲ್ ಸ್ಟೇಟ್ ಅಂತ ತಿಳ್ಕೊತಾರೆ. ಬಟ್ ಮೇನ್ ಕೋರ್ ಏನಿದೆ ಸರ್ PVTG ಅದನ್ನೇ ಬಿಟ್ಬಿಡ್ತಾರೆ. ದೇವರ ಕಮಿಟಿ ಬಗ್ಗೆ ಬಿಟ್ಬಿಡ್ತಾರೆ. ಈಗ PVTG ಅಂದ್ರೆ ಕೆಲವೊಂದು ಕಂಡೀಷನ್ಸ್, ಅವ್ರ ಪಾಪ್ಯುಲೇಷನ್ ಡ್ವಿಂಡಲಿಂಗ್ ಆಗ್ತಾ ಇರಬೇಕು ಸರ್. ಹೌದು. ತದನಂತರದಲ್ಲಿ ಪುರಾತನವಾದ ಕೃಷಿ ಪದ್ಧತಿ ಇರಬೇಕು, ಅವರ ಜನಸಂಖ್ಯೆ ಕಡಿಮೆ ಆಗ್ತಾ ಇರುತ್ತೆ. ಸರ್, ಈ ಕ್ರೈಟೀರಿಯಾ UPSC ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಅಲ್ಲಿ ಬಂದಿದೆ. ಸೊ ನೀವು ಹೊಸದು ಯಾವುದೋ ಟ್ರೈಬ್ PVTG ಆದಾಗ ಬರೀ ಆ ಟ್ರೈಬ್ ಮಾತ್ರ ಕಾನ್ಸಂಟ್ರೇಷನ್ ಮಾಡಬಾರ್ದು, ಬೇಸಿಕ್ ಇಂದ ಹೋಗಬೇಕು. ಅರ್ಥ ಮಾಡ್ಕೊಳ್ಳಿ. ಇಂತಹ ಸಲಹೆಗಳು PYQ ಥೀಮ್ಗಳು HYTಗಳು ಎಕ್ಸಾಮ್ಸ್ಗೆ ಬರುತ್ತೆ. ನೆಕ್ಸ್ಟ್ ಮೆನ್ಷನ್ ಮಾಡಿದ್ದೀವಿ, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಸೋಲಿಗ ಬುಡಕಟ್ಟು ಸಮುದಾಯವನ್ನು ಉಲ್ಲೇಖಿಸಿರುವುದರಿಂದ ಅವರ ಬಗ್ಗೆ ಓದುವುದು ಬಹಳ ಮುಖ್ಯ. ಇದರ ಪ್ರಶ್ನೆಗಳು ಬರಲು ಹೆಚ್ಚು ಸಾಧ್ಯತೆ ಇದೆ. ಅದೇ ಸರ್, ಇಲ್ಲೂ ಹೇಳಿದ್ವಿ ನೋಡಿ ಸರ್, ಹುಲಿ ಪ್ರದೇಶಗಳು, ರಾಷ್ಟ್ರೀಯ ಉದ್ಯಾನಗಳು ಯಾವ ಮಹತ್ವದ ವಿಷಯಗಳು ಅದೇ ಇಲ್ಲಿ ಬಂದಿದೆ ನೋಡಪ್ಪ. ಹುಲಿ ಮೀಸಲು ಪ್ರದೇಶ ಮತ್ತು ರಾಷ್ಟ್ರೀಯ ಉದ್ಯಾನಗಳು, ಅದೇ ಸಂರಕ್ಷಣಾ ಪ್ರದೇಶ, ಪ್ರೊಟೆಕ್ಟೆಡ್ ಏರಿಯಾಸ್. ನೋಡಿ, ನಾವು ಹುಲಿ ಮೀಸಲು ಪ್ರದೇಶ ಬಗ್ಗೆ ಇಡೀ ಕೊಟ್ಟರೆ ನೀವೇನ್ ಮಾಡ್ತೀರಾ? ಇವತ್ತು ಏನಕ್ಕೆ ನಮ್ಮ ಹುಡುಗರು ವಿಡಿಯೋ ನೋಡ್ತಾ ಇಲ್ಲ ಅಂತಂದ್ರೆ ಎಲ್ಲರೂ ಫೀಡ್ ಮಾಡೋದು ನಿಜ. ಸಿ ಅವ್ರ ಮೈಂಡಿಗೆ ಈಗ ನಮ್ಮ ಇಡೀ HOT ಕ್ಲಾಸ್ ಯಾಕೆ ಹೋಮ್ವರ್ಕ್ ಕೊಡ್ತೀವಿ ಅಂತಂದ್ರೆ ವಿ ವಿಲ್ ಎನ್ಶೋರ್ ದಟ್ ದೇ ಆರ್ ಗೋಯಿಂಗ್ ಟು ಬಿಕಮ್ ಮೋರ್ ಕ್ರಿಯೇಟಿವ್. ಅವ್ರು ಬರೀಬೇಕು, ಬರ್ದಾಗ ಗೊತ್ತಾಗುತ್ತೆ. ಬರೀ ನಾನೇ ಹೇಳ್ಕೊಂತ ನೀನು ಕೆಲಸ ಮಾಡ್ತೀಯ. ನಾನಾ ಎಕ್ಸಾಮ್ ಬರೀದು ಅವ್ರ ಎಕ್ಸಾಮ್. ಸರಿ, ಯಾವಾಗ ಎಲ್ಲ ಜಾಸ್ತಿ ಕೊಟ್ಟಷ್ಟು ಏನಾಗುತ್ತೆ, ಅವ್ರದ್ದು ಇಂಟೆಲೆಕ್ಚುಯಲ್ ಮೈಂಡ್ ಏನಾಗುತ್ತೆ, ವರ್ಕ್ ಆಗೋದು ಏನಾಗುತ್ತೆ, ಕಮ್ಮಿ ಆಗ್ಬಿಡುತ್ತೆ. 100% ಕಡಿಮೆ ಆಗುತ್ತೆ.
ಸೊ ನಾವು ಈಗ ಇದನ್ನೇ 105 ಪೇಜ್ ಕೊಟ್ಟು ಹಿಂಗೆ ವರ್ಕ್ ಮಾಡಪ್ಪ, ಈಗ ನೀನು ವರ್ಕ್ ಮಾಡು. ಸರ್, ಇದು ನಾವು ಹೇಳಿದ ಹುಲಿ ಮೀಸಲು ಪ್ರದೇಶಗಳು ಇಂಡಿಯಾದಲ್ಲಿರೋದು. ನಾವು ಕರ್ನಾಟಕದಲ್ಲಿರೋದು ಕೊಟ್ಟಿದ್ದೀವಿ ಸರ್. ಹೌದು. 5 ಹುಲಿ ಮೀಸಲು ಪ್ರದೇಶಗಳನ್ನ ಇನ್ ಡೀಟೇಲ್ ಆಗಿ ಅಲ್ಲಿ ಯಾವ ನದಿ ಹರಿಯುತ್ತೆ, ಅಲ್ಲಿ ಯಾವ ಪಕ್ಷಿ ಇದೆ, ಯಾವ ಪ್ರಾಣಿಗಳಿದಾವೆ, ಅದು ಅಲ್ಲಿ ಯಾವ ಬೆಟ್ಟ ಇದೆ, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಬಟ್ ಇವ್ರು ಓದ್ಬೇಕಾಗಿರೋದು ಇಂಡಿಯಾದಲ್ಲಿರುವಂಥದ್ದು ಪ್ರಮುಖ ಹುಲಿ ಮೀಸಲು ಮತ್ತು ರಾಷ್ಟ್ರೀಯ ಉದ್ಯಾನಗಳು ಸರ್. ಹಾಂ ಸರ್, ಇದು ಕೊನೆಯ ಪ್ರಶ್ನೆ. Which among the following correct sequence of ports found from north to south ಕರ್ನಾಟಕ? ನನ್ನ ಕರ್ನಾಟಕ ಜಿಯೋಗ್ರಫಿ HOT ಕ್ಲಾಸಲ್ಲಿ 1000 ಬಾರಿ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆ ಬರುತ್ತೆ. ನೀವು ನೋಡಪ್ಪ ರಾಜಾ, ಇದು ಕರ್ನಾಟಕ ಮ್ಯಾಪ್ ಅನ್ಕೊಳ್ಳಿ. ಇಲ್ಲಿ ಇರ್ತಕ್ಕಂಥ ನದಿಗಳನ್ನು ನೀವು ಉತ್ತರದಿಂದ ದಕ್ಷಿಣಕ್ಕೆ ನೆನ್ಪಿಟ್ಕೋಬೇಕು. ಪ್ರತಿಯೊಂದು ನದಿಯು ಒಂದು ಅಳಿವೆಗಳನ್ನಾದ್ರೂ ಉಂಟು ಮಾಡುತ್ತೆ, ಬಂದರನ್ನ ಉಂಟು ಮಾಡುತ್ತೆ. ಹೆಸರು ಸುಮ್ಮನೆ ಹೋಗಿ ಸೇರಲ್ಲ ಅದು. ನಿಜ ಸರ್, ನಿಜ. ಓಕೆ, ಸಮಥಿಂಗ್ ನಾನೇನು ಹೇಳಿದ್ದೀನಿ ಅಂದ್ರೆ, ಒಂದು ನದಿ ಎಲ್ಲಿ ಹುಟ್ಟುತ್ತೆ, ಎಷ್ಟು ಜಲಪಾತಗಳು ಸೃಷ್ಟಿಸುತ್ತೆ, ಅದಕ್ಕೆ ಎಷ್ಟು ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ, ಎಲ್ಲಿ ಹೋಗಿ ಸೇರುತ್ತೆ, ಯಾವ ಏರಿಯಾ ಅಂದ್ರೆ ದಾಂಡೇಲಿನೋ ಅಂಕೋಲನೋ ಯಾವ ನಗರ ಬರುತ್ತೆ ಅದು ಓದ್ಕೋಬೇಕು. ಓಕೆನಾ? ಅದು ನಾವಿಲ್ಲಿ ಡೀಟೇಲ್ ಆಗಿ ಇದರಲ್ಲೂ ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ ಸರ್ ಟೇಬಲ್ ನೋಡಿ. ಪ್ರಮುಖವಾಗಿ ಪಶ್ಚಿಮವಾಗಿ ಹರಿಯುವ ನದಿಗಳು. ನೋಡಿ, ಪೂರ್ವ ಕರೆ ನದಿಗಳು HOT ಅಲ್ರಿ, ಕೇಳಲ್ಲ. ಪೂರ್ವ ಕರೆ ನದಿಗಳು HOT ಅಲ್ಲ. ಇಲ್ಲಿ ಏನಿದೆ ಪಾಪ, ನಾನು ಕರ್ನಾಟಕ ಅಲ್ಲಿ ಕಾಣಲ್ಲ ಅವ್ರಿಗೆ ಸರ್, ಆ ಕಡೆ ಕರ್ನಾಟಕದ ಪಶ್ಚಿಮಾಭಿಮುಖ ನದಿಗಳು, ಮ್ಯಾಪ್ ಆಧಾರಿತ ನೆನಪು ಟ್ರಿಕ್ಗಳು. ಓಕೆ, ಉತ್ತರದಿಂದ ದಕ್ಷಿಣ. ನೋಡಿ, ಅವ್ರು ಹೇಳಿದ್ದು ಉತ್ತರದಿಂದ ದಕ್ಷಿಣ, ನಾವು ಕೊಟ್ಟಿರೋದು ಉತ್ತರದಿಂದ ದಕ್ಷಿಣ. ಅರ್ಥ ಮಾಡ್ಕೊಳ್ಳಿ. ಡೋಂಟ್ ಯು ಥಿಂಕ್ ಅವರ್ ಥಿಂಕಿಂಗ್ ಲೈನ್ ಇಸ್ ಮ್ಯಾಚಸ್ ವಿತ್ ಎಕ್ಸಾಂಪಲ್ ಥಿಂಕಿಂಗ್ ಲೈನ್? ಬಟ್ ಈ ನದಿ ಕೊಟ್ಟಿದ್ದೀವಿ, ಪೋರ್ಟ್ ಕೊಟ್ಟಿದ್ದೀವಿ. ನದಿ ಗೊತ್ತಿದ್ರೆ ಪೋರ್ಟ್ ಆರಾಮಾಗಿ ನೋಡಿ. ನದಿಗಳು ಶರಾವತಿ ಕೊಟ್ಟಿದ್ವಲ್ಲ, ಶರಾವತಿ, ಹೊನ್ನಾವರ, ಕಾರವಾರ. ಓಕೆ, ಇದಾವ ಸರ್, ಇಲ್ಲ ಆಪ್ಷನ್ಸ್ ಅಲ್ಲಿ ಇದಾವ. ನೋಡಿ, ಪ್ರಮುಖ ಬಂದರಗಳು, ಸೇರುವ ಸಮುದ್ರ ಮೆನ್ಷನ್ ಮಾಡಿದೀವಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ದಾಟುವ ರಾಷ್ಟ್ರೀಯ ಉದ್ಯಾನವನ. ಈ ತರ ಇದನ್ನ ಎಕ್ಸಾಮ್ ಓರಿಯಂಟೇಷನ್ ಅಂತ ಅರ್ಥ ಆಯ್ತಾ? ಇದನ್ನ ಹರಿಯುವ ಜಿಲ್ಲೆಗಳು ಶಿವಮೊಗ್ಗ, ಉತ್ತರ ಕನ್ನಡ. ಪ್ರಮುಖ ಜಲಪಾತಗಳು ಎಕ್ಸಾಮ್ಸ್ ಇಂಪಾರ್ಟೆಂಟ್. ಜೋಗ ಜಲಪಾತ ಇಂಪಾರ್ಟೆಂಟ್ ಸರ್. ಓಕೆ, ತದನಂತರದಲ್ಲಿ ಕಾಳಿ ನದಿ. ಓಕೆ, ಇದು ನೋಡಿ ಬಂದರುಗಳು, ಅರಬ್ಬಿ ಸಮುದ್ರಗಳು ಇರ್ತಕ್ಕಂಥದ್ದು. ನೇತ್ರಾವತಿ ನದಿ, ಇಲ್ಲಿ ನೋಡಿ ಬೋಂಡಿಲ ಜಲಪಾತ, ಲೆಕ್ಕನ್ ಜಲಪಾತ, ನವಮಂಗಳೂರು ಬಂದರು. ಅಘನಾಶಿನಿ ಸರ್, ನ್ಯೂಸ್ ಅಲ್ಲಿ ಇದೆ. ಅಘನಾಶಿನಿ ಉಳಿಸಿ, ಅಘನಾಶಿನಿ ಉಳಿಸಿ ನ್ಯೂಸ್ ಅಲ್ಲಿ ಇದೆ. ಅದು ಕೂಡ ಬರ್ಬೋದು ಸರ್ ಪ್ರಶ್ನೆ. ಹೌದೌದು. ಅಲ್ಲಿ ಯಾವ ಬಂದರ ಇದೆ, ಅದು ಎಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ, ಅದು ಎಲ್ಲಿ ಕುಮಟಾದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ, ಇದನ್ನ ಕೇಳ್ಬೋದು ಸರ್. ಹೌದೌದು. ನೆಕ್ಸ್ಟ್ ಇದು ರಾಮ್ಸರ್ ತಾಣ, ಇಂಪಾರ್ಟೆಂಟ್. ಉಂಚಳ್ಳಿ ಜಲಪಾತ ಎಕ್ಸಾಮ್ಸ್ಗೆ. ಅದು ಇನ್ನೊಂದು ಹೆಸರು ರುಷಿಂಗ್ಟನ್ ಫಾಲ್ಸ್ ಅಂತಾನೂ ಕರೀತಾರೆ. ಹೌದೌದು. ಸೊ ವರಾಹಿ ನದಿ, ಪಯಸ್ವಿನಿ, ಸ್ವರ್ಣ ನದಿ. ನೀವು ಇಂತಹ ಮೈನರ್ ನದಿಗಳನ್ನ ಮಿಸ್ ಮಾಡಂಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಅವೇ ಬರುತ್ತೆ, ಅವೇ ಎಕ್ಸಾಮ್ಸಿಗೆ ಬರೋದು, ಅರ್ಥ ಮಾಡ್ಕೊಳ್ಳಿ. ಅವೇ ಎಕ್ಸಾಮ್ಸಿಗೆ ಬರ್ತಕ್ಕಂಥದ್ದು. ಸೊ ಇಡೀ ಒಂದು ಮ್ಯಾಪ್ ಅಲ್ಲಿ ಎಕ್ಸಾಮ್ ಓರಿಯಂಟೇಷನ್ ಇಂದ ಕೊಡ್ತಾ ಇದೀವಿ ನಾವು. ಸೊ ನೀವೇನ್ ಮಾಡಿ, ಇದಾವೆ ಇಲ್ಲಿ ಟೇಬಲ್ ಇಷ್ಟೇ ನಾವು ಮೆನ್ಷನ್ ಮಾಡಿದೀವಿ ಅಷ್ಟೇ. ಓಕೆ, ಸೊ ನಮಗೆ ಅಂಕೋಲದಲ್ಲಿ ಕಂಡು ಬರ್ತಕ್ಕಂಥದ್ದು ಗಂಗಾವಳಿ ಅಥವಾ ಬಿಡ್ತಿ ನದಿ ಕಂಡು ಬರುತ್ತೆ. ಸೊ ಇಲ್ಲಿ ನೀವು ಮತ್ತೆ ಪಶ್ಚಿಮಾಭಿಮುಖವಾಗಿ ನದಿಗಳು ಇರ್ತಕ್ಕಂಥದನ್ನ ಮತ್ತೆ ಓದ್ಕೊಳ್ಳಿ, ಮತ್ತೆ ಬರುತ್ತೆ. ಓಕೆ, ಈಗ ನಿಮಗೆ ಅಜಯ್ ಏನ್ ಗೊತ್ತಾ, ಬಹಳಷ್ಟು ಜನ ನಾನು ಅಷ್ಟು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೆ, ಇಷ್ಟು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೆ. ಏನ್ ಕ್ಲಿಯರ್ ಮಾಡಿದ್ರೆ ಸಿಂಪಲ್, ಅವ್ರಿಗೆ ಅಪ್ರೋಚ್ ಗೊತ್ತಿರುತ್ತೆ. ಅದೇ ಅಪ್ರೋಚ್ ಎಲ್ಲ ಕಡೆ ಅಪ್ಲೈ ಮಾಡಿದ್ರೆ 30, 40, 50, 60 ಎಕ್ಸಾಮ್ಸ್ ಒಂದು ಪರೀಕ್ಷೆ ಕ್ಲಿಯರ್ ಮಾಡೋದು ಕಷ್ಟ. ನಿಜ ಸರ್, ನಿಜ. ಇನ್ನು ಉಳ್ಕೆದ ಎಕ್ಸಾಮ್ಸ್ ಆಟೋಮೆಟಿಕ್ ಕ್ಲಿಯರ್ ಆಗುತ್ತೆ, ಯಾಕಂದ್ರೆ ಆ ಗ್ರಿಪ್ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಅತಿ ಹೆಚ್ಚು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದಾರೆ ಅಂತ ಹೇಳಿ ಗೌರವ ಕೊಡೋ ಅವಶ್ಯಕತೆ ಇಲ್ಲ, ನಿರ್ಲಕ್ಷ್ಯ ಮಾಡುವಂತಹ ಅವಶ್ಯಕತೆ ಇಲ್ಲ. ನಿಮಗೂ ಅಪ್ರೋಚ್ ಕೊಟ್ಟಿದ್ರೆ ನೀವು ಕ್ಲಿಯರ್ ಮಾಡ್ತಾರೆ. ಇದು ಪರೀಕ್ಷೆಯ ಮೂಲ ತಂತ್ರ ಅಥವಾ ಮೂಲ ಒಂದು ಸತ್ವ ಅಂತ ನಾನು ಈ ಕ್ಷಣದಲ್ಲಿ ಹೇಳ್ತೀನಿ. ಎಸ್, ಇದು ನಮ್ಮ ಸಿ ಗ್ರೂಪ್ ಪುಸ್ತಕ, ಸ್ಪೆಷಲ್ ಪುಸ್ತಕಕ್ಕೆ ಸಂಬಂಧಪಟ್ಟದ್ದು. ಸೊ ಅದರ ಪುಸ್ತಕವನ್ನು ಹೇಗೆ ಬೈ ಮಾಡ್ಬೇಕನ್ನೋದನ್ನ ಡಿಸ್ಕ್ರಿಪ್ಷನ್ ಸೆಕ್ಷನ್ ಕಾಮೆಂಟ್ ಮಾಡಿರ್ತೀವಿ. ಓಕೆ, ಶಾಂತ ಮಾರ್ಗ ಯೂಟ್ಯೂಬ್ ಚಾನಲ್ ಮತ್ತೆ ನನ್ನ ಶಾಂತಪ್ಪ ಯೂಟ್ಯೂಬ್ ಚಾನಲ್, ವಿಜಯ ಸೇತು ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಅಲ್ಲೂ ಸಹ ನಂಬರ್ಸ್ ಇರುತ್ತೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ದಟ್ ನಂಬರ್ ಅಂಡ್ ಯು ಕ್ಯಾನ್ ಗೆಟ್ ದಟ್ ಬುಕ್. ಥ್ಯಾಂಕ್ ಯು, ಧನ್ಯವಾದಗಳು.